ಬೇಸಿಗೆ ಶುರುವಾಯಿತು. ಕಲ್ಲಂಗಡಿ ಹಣ್ಣಿನ ಸೇವನೆ ನಡೀತಾ ಇದೆ. ಜ್ಯೂಸ್, ಐಸ್ ಕ್ರೀಮ್ ತಿಂದು ಎಲ್ಲರೂ ತಣ್ಣಗಾಗ್ತಾ ಇದ್ದಾರೆ. ಆದರೆ ಕೆಂಪೇರಿರೋ ಕಲ್ಲಂಗಡಿ ತಿನ್ನೋ ಮುನ್ನ ಹುಷಾರಾಗಿರಿ. ಯಾಕಂದ್ರೆ ಕಲ್ಲಂಗಡಿ ಬಗ್ಗೆ ಪರೀಕ್ಷೆಗೆ ಆಹಾರ ಇಲಾಖೆ ಮುಂದಾಗಿದೆ. ಸೂರ್ಯ ರಣ ಅಂತಿದ್ದಾನೆ. ಬಿಸಿಲಿನ ಝಳ ಏರುತ್ತಿದೆ. ಜನರೆಲ್ಲ ಜ್ಯೂಸ್ ಮೊರೆ ಹೋಗ್ತಿದ್ದಾರೆ. ದಾಹ ನೀಗಿಸುವ ಕಲ್ಲಂಗಡಿ ಹಣ್ಣುಗಳನ್ನ ಸೇವಿಸ್ತಿದ್ದಾರೆ. ಆದ್ರೆ ಹೀಗೆ ಕಲರ್ಫುಲ್ ಕಲ್ಲಂಗಡಿ ಜ್ಯೂಸ್ ಸೇವಿಸೋ ಮುನ್ನ ಹುಷಾರಾಗಿರಿ. ಕಲ್ಲಂಗಡಿ ಹಣ್ಣು ರಂಗೇರಲು ಡೇಂಜರ್ ಕಲರ್ ಬಳಕೆ. ಕಲ್ಲಂಗಡಿ ಐಸ್ ಕ್ರೀಮ್ ಜ್ಯೂಸ್ಗಳ ಪರೀಕ್ಷೆಗೆ ತಯಾರು. ಹೌದು, ಬೇಸಿಗೆಯಲ್ಲಿ ಜನರ ಫೇವರೇಟ್ ಆಗಿರೋ ಕಲ್ಲಂಗಡಿ ಹಣ್ಣು ನಿಜಕ್ಕೂ ಸುರಕ್ಷಿತಾನಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಕಳೆದ ಸಲ ಕಲ್ಲಂಗಡಿ ಹಣ್ಣಿನ ಕಲರ್ ಹೆಚ್ಚಿಸಲು ಕೃತಕ ಬಣ್ಣ ಬಳಸ್ತಿರೋದು ಬೆಳಕಿಗೆ ಬಂದಿತ್ತು. ಹೀಗಾಗಿ ಈ ಸಲವೂ ಕಲ್ಲಂಗಡಿ ಹಣ್ಣಿನ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆ ಮಾಡಲು ಆರೋಗ್ಯ ಇಲಾಖೆ ಚಿಂತಿಸಿದೆ. ಕಲ್ಲಂಗಡಿ ಹಣ್ಣಿನ ಜೊತೆಗೆ ಐಸ್ ಕ್ರೀಮ್ ಜ್ಯೂಸ್ಗಳ ಸ್ಯಾಂಪಲ್ ಪಡೆಯಲು ತೀರ್ಮಾನಿಸಿದೆ. ಯಾಕಂದ್ರೆ ಬೇಸಿಗೆ ಕಾಲಕ್ಕದು ಹೆಚ್ಚು ಎಲ್ಲ ಬಳಕೆ ಆಗ್ತದೆ. ಸೊ ಅದ್ರ ಬಗ್ಗೆ ಈ ಬೇರೆ ಬೇರೆ ಈ ಥರ ಹಣ್ಣು ಇರ್ತದಲ್ಲ, ಬೇಸಿಗೆ ಕಾಲ ಉಪಯೋಗ ಮಾಡುವಂಥದ್ದು, ಅದ್ರ ಬಗ್ಗೆ ಎಲ್ಲ ನಾನು ಚೆಕ್ ಮಾಡಿಸಿಕ್ಕೆ ಹೇಳ್ತೀನಿ. ಈ ಏಪ್ರಿಲ್ ಮಾರ್ಚ್ ತಿಂಗಳಿಗೆ ಒಂದು ತಪಾಸಣೆ ಮಾಡಿಸಿಕ್ಕೆ ಹೇಳ್ತೀನಿ. ಅಷ್ಟಕ್ಕೂ ಕಲ್ಲಂಗಡಿಯನ್ನ ಹೇಗೆ ಡೇಂಜರ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ಕಲ್ಲಂಗಡಿ ಹಣ್ಣು ಹೆಚ್ಚು ಕೆಂಪಾಗಿ ಕಾಣಲು ಗ್ರಾಹಕರನ್ನ ಆಕರ್ಷಿಸಲು ಕೃತಕ ಬಣ್ಣ ಬಳಕೆ ಮಾಡ್ತಾರೆ. ಹಣ್ಣಿನ ಬಳ್ಳಿಗೆ ಎರಿಥ್ರೋಸಿನ್ ಕೆಮಿಕಲ್ ಇಂಜೆಕ್ಟ್ ಮಾಡೋದು ಗೊತ್ತಾಗಿದೆ. ಹೀಗಾಗಿ ಮಾರ್ಚ್ ಆರಂಭದಲ್ಲೇ ಕಲ್ಲಂಗಡಿ ಹಣ್ಣಿನ ಸ್ಯಾಂಪಲ್ ಪಡೆದು ಪರೀಕ್ಷೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಇನ್ನು ಇಂಜೆಕ್ಷನ್ ಕೊಟ್ಟ ಹಣ್ಣಿನಲ್ಲಿ ನೈಟ್ರೇಟ್, ಡೈಕಾರ್ಬೈಡ್, ಆಕ್ಸಿಟಾಸಿನ್ ಅಂಶ ಇರುತ್ತೆ. ಉದರದ ಆರೋಗ್ಯ, ಕಿಡ್ನಿ ಮತ್ತು ಯಕೃತ್ಗೆ ಇದು ಮಾರಕವಾಗಿದೆ. ಅದರಲ್ಲೂ ಮೆಂಥಾಲ್ ಯೆಲ್ಲೋ ಬಳಕೆಯಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಯೂಶಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋಕ್ಕೆ ಫರ್ಟಿಲೈಸರ್, ಪೆಸ್ಟಿಸೈಡ್ಸ್ ಎಲ್ಲನೂ ಆಡ್ ಆನ್ ಆಗೇ ಆಗುತ್ತೆ ಸಾಯಿಲ್ಗೆ. ಜೊತೆಗೆ ಕೆಲವೊಂದು ಹಣ್ಣುಗಳಲ್ಲಿ ಕಲರ್ ಅಂಶ ಜಾಸ್ತಿ ಬರಲಿ ಅಂತ ನ್ಯಾಚುರಲ್ ಡೈಸ್ ಇರ್ತವೆ. ಅದನ್ನು ಗೊಬ್ಬರದಲ್ಲಿ ಇಲ್ಲ ಬೇರೆ ಮುಖಾಂತರದಲ್ಲಿ ಗಿಡಗಳಿಗೆ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಣ್ಣು ಆ್ಯಸ್ ಆಫ್ ಒಂದು ಹಣ್ಣಿಗೆ ನಾವು ಯಾವುದೇ ಕಲರ್ನ ಇಂಜೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕಲ್ಲಂಗಡಿ ಹಣ್ಣು ಇಟ್ ಈಸ್ ನಾಟ್ ಹಾರ್ಮ್ಫುಲ್ ಟು ದ ಹ್ಯೂಮನ್ ಬಾಡಿ. ಇನ್ನು ಗ್ರಾಹಕರು ಮಾತ್ರ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಂತಾರೆ. ಈಗ ಎಲ್ಲನೂ ಆರ್ಟಿಫಿಷಿಯಲ್ಲೇ ಸರ್, ಯಾವುದೂ ನಾವು ಪ್ಯೂರ್ ಆಗಿ ಎಲ್ಲರೂ ಆರ್ಗ್ಯಾನಿಕ್ ಅಂತ ಹೇಳ್ತೀವಿ ಅಷ್ಟೇ, ಯಾವುದೂ ಆರ್ಗ್ಯಾನಿಕ್ ಆಗಿರಲ್ಲ. ಸೊ ನಾವೇನು ತಿಂತೀವಿ ಅದೇ ಥರ ಎಕ್ಸಸೈಸ್ ಮಾಡಿದ್ರೆ ಆರ್ಟಿಫಿಷಿಯಲ್ನ ಒಂದು ಸ್ವಲ್ಪ ಮಟ್ಟಿಗೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅಂದಹಾಗೆ ಕಲ್ಲಂಗಡಿ ಹಣ್ಣನ್ನ ಕತ್ತರಿಸಿ ಟಿಶ್ಯೂ ಅಥವಾ ಕಾಟನ್ನಿಂದ ಸ್ಪರ್ಶಿಸಿದಾಗ ಕೆಂಪು ಬಣ್ಣ ಹತ್ತಿದ್ರೆ ಅದಕ್ಕೆ ಕೃತಕ ಬಣ್ಣ ಬಳಸಿದ್ದಾರೆ ಅಂತ ಅರ್ಥ. ಹೀಗಾಗಿ ತಿನ್ನೋ ಮೊದಲು ಎಚ್ಚರವಾಗಿರಿ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.